ನಮಸ್ತೆ ವೀಕ್ಷಕರೇ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು. ಶಿಷ್ಟಾಚಾರದಂತೆ ಕುಟುಂಬ ಸಮೇತರಾಗಿ ಬಂದು ದರ್ಶನವನ್ನ ಪಡೆದಿದ್ದಾರೆ ಯತ್ನಾಳ್ ರವರು. ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು. ಶಿಷ್ಟಾಚಾರದಂತೆ ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಯತ್ನಾಳ್ ರವರು ದೇವಾಲಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಜೈಕಾರವನ್ನ ಕೂಗಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ಭಕ್ತರು ಹಿಂದೂ ಹುಲಿ ಯತ್ನಾಳ್ಗೆ ಜೈ ಎಂದು ಘೋಷಣೆಯನ್ನ ಕೂಗಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಘೋಷಣೆಯನ್ನ ಕೂಗಿದ್ದಾರೆ. ಹಿಂದೂ ಹುಲಿ ಅಂತ ಜೈಕಾರವನ್ನ ಕೂಗಿದ್ದಾರೆ. ನೂರಾರು ಮಂದಿ ಅಲ್ಲಿದ್ದಂತಹ ಭಕ್ತಾದಿಗಳೆಲ್ಲ ಜೈಕಾರವನ್ನ ಕೂಗಿದ್ದಾರೆ. ಭಕ್ತರಿಗೆ ಕೈ ಮುಗಿದು ದೇವಿ ದರ್ಶನಕ್ಕೆ ತೆರಳಿದ್ದಾರೆ ಯತ್ನಾಳ್ ರವರು. ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರು. ಶಿಷ್ಟಾಚಾರದಂತೆ ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಹಾಸನಾಂಬಿಕೆ ಹಲವಾರು ವರ್ಷಗಳ ಇತಿಹಾಸವಿದೆ. 12ನೇ ಶತಮಾನದಲ್ಲಿ ಸ್ಥಾಪನೆಯಾದಂತಹ ದೇವಾಲಯ ಇದು. ಈ ದೇವಾಲಯವನ್ನ ಕೃಷ್ಣಪ್ಪ ನಾಯಕ ಎಂಬುವರು ಕಟ್ಟಿಸಿದ್ರು ಅನ್ನೋ ನಂಬಿಕೆ ಇದೆ. ವರ್ಷಕ್ಕೆ ಒಂದೇ ಬಾರಿ ಬಾಗಿಲು ತೆಗೆಯೋ ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆಯಲು ಭಕ್ತಾದಿಗಳು ವರ್ಷ ಪೂರ್ತಿ ಕಾತುರದಿಂದ ಕಾಯ್ತಾ ಇರ್ತಾರೆ. ಈ ಬಾರಿ ಈಗಾಗಲೇ ಹಾಸನಾಂಬೆ ಬಾಗಿಲು ಓಪನ್ ಆಗಿ ಎಲ್ಲರೂ ಕೂಡ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ನಿನ್ನೆಯಷ್ಟೇ HD ರೇವಣ್ಣ ಅವರು ಹಾಸನಾಂಬೆಗೆ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಪಡೆದಿದ್ರು. ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹಾಸನಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಏನು ಸರತಿ ಸಾಲಿನಲ್ಲಿ ನಿಂತಿದ್ರು ಭಕ್ತಾದಿಗಳು, ಅವರೆಲ್ಲರೂ ಕೂಡ ಹಿಂದೂ ಹುಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ ನೋಡ್ತಿದ್ದಂತೆ ಹಿಂದೂ ಹುಲಿ ಎಂದು ಘೋಷಣೆಯನ್ನ ಕೂಗಿದ್ದಾರೆ.